ಕೋಟಿ ಜನ ಹೇಳಿದ್ರು ಮುಂದ್ ಹೋಗಲ್ಲ, ಗರುಡ ಬಂದು ರೌಂಡ್ ಹಾಕೋವರ್ಗುನು. ಇದು ಬರ್ತಾ ಇದಲ್ಲ, ನೋಡ್ಕೊಂಡ್ ಬರ್ತಿದಾರ. ಇನ್ನು ಎಷ್ಟೊತ್ತಲ್ಲಿ ರೆಡಿ ಆಗೋದ? ಆಯ್ತು ಸರ್, ಆಯ್ತಾಯ್ತು. ಏನು ನೋಡಾಕೊಂಡ್ರಿ ಇವತ್ತು? ಇವತ್ತು ದೊಡ್ಡ ತೇರು, ಗರುಡ ತೇರು ಹೊರಡೋದು. ಒಂದು ಗರುಡ ಬರ್ತದೆ, ಆ ಗರುಡ ರೌಂಡ್ ಹೊಡೆದ್ಮೇಲೆ ತೇರು ಮುಂದೆ ಹೋಗೋದು. ರೌಂಡ್ ಹೊಡಿಲಿಲ್ಲ ಅಂದ್ರೆ ತೇರಲ್ಲೇ ಎಷ್ಟು ಕೋಟಿ ಜನ ಹೇಳಿದ್ರು ಮುಂದೆ ಬರಂಗಿಲ್ಲ ಅದು. ಅದೇ ನೋಡ್ಬೇಕು, ಹೇಳಿದ್ರೆ ಬರಲ್ವೇನು. ಗರುಡ ಬಂದ್ರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಅಂದ್ರೆ ಆ ದೇವ್ರಿಗೆ ಗರುಡ ಅಷ್ಟಿಷ್ಟನ? ಹಾಂ, ಅದಕ್ಕೆ ಮತ್ತೆ ಕೊನೆಗೆಲ್ಲ ಗರುಡ ಉತ್ಸವ ಲಾಸ್ಟ್ ಆಗೋದು. ನಾಳೆ ತೇರಿದೆ ಅಂದರೆ ಇವತ್ತು ಗರುಡ ಉತ್ಸವ. ನಿನ್ನೆ ಊರಿಂದ ಬರೋದು ಲೇಟ್ ಆಯ್ತು, ಅದಕ್ಕೆ ಯಾವುದೋ ಚಿಕ್ಕ ತೇರ ಮಿಸ್ ಆಯ್ತಲ್ಲ ನಮಗೆ. ನಿನ್ನೆ ಚಿಕ್ಕ ತೇರು ಮಿಸ್ ಆಯ್ತು. ಇವತ್ತು ಗಳಿಗೆ ತೇರು, ಇವತ್ತು ದೊಡ್ಡ ತೇರು ನೋಡಕ್ ಕರ್ಕೊಂಡು ಹೊಂಟಾರ. ನೀವು ಹೇಳ್ರಿ, ನಿಮ್ ಊರ ಬಗ್ಗೆ ಸ್ವಲ್ಪ ಹೇಳ್ರಿ. ಬಂದೇವ್ ಅಂದ್ರೆ ಏನು ಮಾತಾಡಕ್ಕೆ ರೆಡಿ ಇಲ್ಲ ನೀವು. ನಿನ್ನೆ ಗಳಿಗೆ ತೇರಿತ್ತು, ಇವತ್ತು ದೊಡ್ಡ ತೇರು, ಮತ್ತೆ ನಾಳೆ ತೆಪ್ಪೋತ್ಸವ ಇದೆ. ನಮ್ಮ ಊರಿನ ಕಲ್ಯಾಣಿ ಒಳಗೆ ನಮ್ಮ ಚೆನ್ನಕೇಶವ ಸ್ವಾಮಿ ಮತ್ತೆ ರಂಗನಾಯಕಿ ಮತ್ತೆ ಸೌಮ್ಯನಾಯಕಿ ಅಂತ ಇಬ್ರು ಹೆಂಡತಿಯರು 3 ಜನ ದೇವರನ್ನ ತೆಪ್ಪೋತ್ಸವ ಮಾಡ್ತಾರೆ. ಅಂದ್ರೆ ತೆಪ್ಪದಲ್ಲಿ ದೇವರನ್ನ ಉತ್ಸವ ಮಾಡ್ತಾರೆ ಕಲ್ಯಾಣಿಯಲ್ಲಿ. ಇವತ್ತು ದೊಡ್ಡ ತೇರಿದೆ, ಆ ತೇರಲ್ಲಿ ಗರುಡ ಒಂದು ಬರುತ್ತೆ. ಗರುಡ ಬಂದು ತೇರನ್ನ ರೌಂಡ್ ಹೊಡೆದ ಮೇಲೆ ತೇರು ಮುಂದೆ ಹೋಗೋದು. ಇಲ್ಲ ಅಂದ್ರೆ ಕೋಟಿ ಜನ ಹೇಳಿದ್ರು ಮುಂದ್ ಹೋಗಲ್ಲ, ಗರುಡ ಬಂದು ರೌಂಡ್ ಹಾಕೋವರ್ಗುನು. ಬನ್ನಿ ಜಾತ್ರೆಗೆ ಹೋಗೋಣ. ಯಾರ್ಯಾರು ಬರ್ತೀರಾ ಜಾತ್ರೆಗೆ? ನನ್ನ ಜೊತೆನೆ ಬನ್ನಿ, ನಾನೇ ನಿಮಗೆ ಜಾತ್ರೆದೆಲ್ಲ ಹೇಳ್ತೀನಿ ಕತೆ. ಫುಲ್ ಹತ್ತು ಬೇಡ, ಇದು ನೋಡಿ. ಅಲ್ಲಿ ಸರ್, ಅಲ್ಲಿ ಕಾಣುತ್ತೆ. ಏ ಬಿಡ ನಾ ಪಾಸ್ ಆಗ್ತದೆ, ತೇರ್ ಪಾಸ್ ಆಗ್ತದೆ. ಏನ್ ಆರ್ಸಾತ್ರಿ? ಅಲ್ಲಿ ಇರ್ಬೋದು ನೋಡಿ, ಮುಂದೆ ಆ ಕಡೆ ಅಲ್ಲಿ ಜಾಸ್ತಿ ಬಿದ್ದಿರ್ತಾವ. ಮೆನ್ಸ್ ಆರ್ಸ್ ಏನ್ ಮಾಡ್ಬೇಕು? ಏನಾಗುತ್ತೆ ಇಟ್ರ? ಎಷ್ಟು ಹುಡ್ಕಾತಾರಿಪ್ಪ ಇವರು ಹುಡುಕ್ರಿ. ಹುಡುಗಿ ಎರಡು ಸಿಕ್ಕು ತೋರಿಸ್ರಿ. ಹಾಂ, ಓಕೆ. ಮೆನ್ಸ್ ಆರಿಸುವ ಕಾರ್ಯಕ್ರಮ. ಈ ಮೆಣಸನ್ನ ಮನೆಗೆ ತಗೊಂಡೋಗಿ ಕೆಂಪು ಬಟ್ಟೆಗೆ ಹಾಕಿ ಕಟ್ಟಿಟ್ಟು ದೇವ್ರನ್ನ ಬೇಡ್ಕೊಂಡ್ರೆ, ಏನಾದರೂ ನೆನ್ಸ್ಕೊಂಡು ಬೇಡ್ಕೊಂಡ್ರೆ ನೆರವೇರುತ್ತೆ. ಹೇಳೋದು ಮಾಡಕ್ಕಾಗಲ್ವೇ?
ಆ ತೇರ್ ಪಕ್ಕ ಮೇಲೆ ಕಟ್ಟಿ ಇದೆಯಲ್ಲ ಕಟ್ಟಿ, ಆ ತೇರ್ ಹತ್ರ ಕಟ್ಟಿ ಇದೆಯಲ್ಲ ಟೆಂಪಲ್.